ಫ್ರೆಂಡ್ಸ್, ನನಗೆ ಇವತ್ತು ಸ್ವಲ್ಪ ಆರ್ಡರ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಬಳೆ ಒಂದ್ ಜೊತೆ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು. ಮತ್ತೆ ಇನ್ನೊಬ್ಬ ಕಸ್ಟಮರ್ ಬಂದು ಗಾಯತ್ರಿ ಮೇಡಮ್ ಅಂತ ನಮ್ಮವರವರ ಚಿಂತಾಮಣಿ ಅವರು, ಇವರು ಬೇರೆಯವರಿಂದ ರೆಕಮೆಂಡ್ ಮಾಡಿಸಿ ನಮಗೆ ಜ್ಯೂಟಿ ಮಾಡಿಸಿದ್ದಾರೆ. ಇವರು ಬಂದು ಒಂದು ಲಾಂಗ್ ಹಾರ ಒಂದು ಹೇಳಿದ್ದಾರೆ, ಅದಿನ್ನ ರೆಡಿ ಆಗ್ಬೇಕು, ಆಗ್ತಿದೆ, ಅದನ್ನು KGF ಅಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಇದು ಬಂದು ಇವಾಗ ಬಂದು ಸರ ಒಂದು ಅಂದ್ರೆ ನೆಕ್ ಚೈನ್ ಒಂದು ಆರ್ಡರ್ ಮಾಡಿದ್ದಾರೆ, ಮತ್ತೆ ಬ್ರೇಸ್ಲೈಟ್ ಒಂದು ಆರ್ಡರ್ ಮಾಡಿದ್ದಾರೆ, ಉಂಗ್ರ ಎರಡು ಆರ್ಡರ್ ಮಾಡಿದ್ದಾರೆ. ಇದೆಲ್ಲ ಮದುವೆ ಐಟಮ್. ಇಷ್ಟು ಗಾಯತ್ರಿ ಮೇಡಮ್ ಅವ್ರದ್ದು ಇದು ಆರ್ಡರ್. ಇದು ಮತ್ತೆ ಇದು ಬಂದು ಮೇಡಮ್ ಅವರ ಹೆಸರು ಮರ್ತೋಗಿದ್ದೀನಿ, ಇವ್ರ ಹೆಸರು ಮರ್ತೋಗಿದ್ದೀನಿ. ಇವ್ರ ಬೆಂಗಳೂರಿಂದ, ಇವ್ರು ಬಂದು ಹಳೆ ಕಸ್ಟಮರ್. ಫಸ್ಟ್ ಬಂದು ಬೀಟ್ ಸರದ ಬಗ್ಗೆ ಹೇಳ್ತೀನಿ. ಬೀಟ್ ಸರ ಬಂದ್ಬಿಟ್ಟು ತೂಕ ಬಂದು 18 ಗ್ರಾಮ್ ಆಗಿದೆ. ಕಸ್ಟಮರ್ ಹೇಳಿದ್ದು 18 ಗ್ರಾಮ್ ಅಲ್ಲ, 18 ಗ್ರಾಮ್ ಆಗಿದೆ, ಜಾಸ್ತಿ ಆಗಿಲ್ಲ. ಮತ್ತೆ ಇದು ಬೀಟ್ಸ್ ಇದೆಲ್ಲಾನು ನಿಮ್ಗೆ ಸಪ್ರೇಟ್ ಆಗಿ ಚಾರ್ಜ್ ಮಾಡ್ತೀನಿ. ಇದು ಬೀಟ್ಸ್ ಬಂದು ನನ್ನ ಪ್ರಕಾರ ಒಂದು 3000 ಒಳಗಡೆನೆ ಬೀಳುತ್ತೆ, ಇದೇನು ಜಾಸ್ತಿ ಏನು ಬೀಳಲ್ಲ. ಅದು 3800 ರೂಪಾಯಿ ಬೀಳುತ್ತೆ, ಇದು 3000 ಒಳಗಡೆನೆ ಸಿಗುತ್ತೆ ಅನ್ಸುತ್ತೆ. ಇದು ನನಗೆ ಇನ್ನ ಬಿಲ್ ಕಳಿಸಿಲ್ಲ, ಆದ್ರೆ ಕಳಿಸ್ತಾನೆ ಹೇಳಿದ್ದಾನೆ ನನಗೆ ಒಂದು 3000 ಒಳಗಡೆನೆ ಬೀಳುತ್ತೆ ಬಿಡು ಅಂತ ಹೇಳಿದ್ದಾನೆ. ಮತ್ತೆ ಇದು ಡಾಲರಲ್ಲಿ ನೋಡ್ಬೋದು, ಯಾವುದೇ ತರ ಲಕ್ಷ್ಮಿ ಆಗ್ಲಿ ಈ ತರ ಏನಿಲ್ಲ, ಬರೀ ಪಿಕಾಕ್ ಒಂದಿದೆ, ಎಲಿಫೆಂಟ್ ಇದೆ, ಇದೊಂಥರ ಯೂನಿಕ್ ಆಗಿದೆ ಡಿಸೈನ್ ಇದು. ನಾನು ನೋಡಿದೆ ಕಸ್ಟಮರ್ ಕಳಿಸಿದಾಗ ಶಾಂಪಲ್ ಫೋಟೋ ಕೊಟ್ಟಿದ್ರು, ಈ ತರ ಮಾಡ್ಕೊಡಿ ಸರ್ ಅಂತ. ಇವರು ರಾಧಾ ಗೋಪಾಲ್ ಅಂತ ಹೇಳ್ಬಿಟ್ಟು ಇವರು ಬೆಂಗಳೂರಿಂದಾನೇ ಆರ್ಡರ್ ಮಾಡಿರೋದು ಮೇಡಮ್ ಅವ್ರು. ಇವರು ಹೆಸರು ಕೂಡ ನೆನಪಿಟ್ಕೊಂಡು ಹೇಳ್ತಿದ್ದೀನಿ. ಮತ್ತೆ ಇದು ಇಲ್ಲಿ ಗಂಡ ಬೇರೆ ಉಂಡ ಬರುತ್ತಲ್ಲ, ಇದೊಂದು ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ರು, ಇದು ಡಿಸೈನ್ ಬೇರೆ ಇತ್ತು ಶಾಂಪಲ್ ಅಲ್ಲಿ. ಇದನ್ನು ಮಾಡ್ಕೊಡಿ ಅಂತ ಹೇಳಿದ್ರು, ಆಯ್ತು ಅಂದ್ ಮೇಡಮ್ ಅಂತ ಹೇಳಿ ಮಾಡಿದ್ದೀನಿ. ಮತ್ತೆ ಹಿಂದ್ಗಡೆ ಬಂದು ಥ್ರೆಡ್ ಮಾಮೂಲೆ, ನಿಮ್ಗೆ ಹೇಳ್ಬೇಕಾಗಿಲ್ಲ. ಚೆನ್ನಾಗಿದೆ ಇದು. ಆರ್ಡರ್ ಮಾಡಿ, ಏನಾದ್ರು ಬೇಕಾದ್ರೆ ಇದು ಒಂದು 15 ದಿನ ಟೈಮ್ ಕೊಡಿ, 10 ರಿಂದ 15 ದಿನ ಟೈಮ್ ಕೊಡಿ, ನಿಮ್ಗೆ ಬೇಗನೆ ಡೆಲಿವರಿ ಕೊಟ್ಬಿಡ್ತೀನಿ. ಯಾಕಂದ್ರೆ ಇದು ಒಂದ್ ಕಡೆ ಫಸ್ಟ್ ಮಾಡ್ಬಿಡ್ಬೇಕು, ಮತ್ತೆ ಹಾಲ್ಮಾರ್ಕ್ ಒಂದ್ಸಲ ಹೋಗ್ಬೇಕು, ಮತ್ತೆ ಬೀಟ್ಸ್ ಸರನ ಆ ಬೀಟ್ಸ್ ಎಲ್ಲ ಪೌಂಡ್ಸಕ್ಕೆ ಒಂದಿನ ಹೋಗ್ಬೇಕು, ಮತ್ತೆ ತಗೊಂಡ್ ಬರ್ಬೇಕು ವಿಡಿಯೋ ಮಾಡಕ್ಕೆ, ಎಲ್ಲಾನು ನಮ್ ಕೆಲಸ ನಮ್ ತಲೆ ನಮ್ಗೆ ಇರುತ್ತೆ. ಹಂಗಾಗಿ ಒಂದು 15 ದಿನ ಟೈಮ್ ಕೊಡಿ, 10 ರಿಂದ 15 ದಿನ. ಮತ್ತೆ ಬಂದು ಚೈನು ಮತ್ತೆ ಬ್ರೇಸ್ಲೆಟ್, ಒಂದು ಉಂಗ್ರ, ಇವೆಲ್ಲ ಸೇರಿ 35 ಗ್ರಾಮಲ್ಲಿ ಬೇಕು ಅಂತ ಹೇಳಿ ಕಸ್ಟಮರ್ ಹೇಳಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ಆಗಿದೆ. ಏನಾಗಿದೆ ಅಂದ್ರೆ ಉಂಗ್ರ ಬಂದು ಒಂದು 5 ಗ್ರಾಮ್ ಹೇಳಿದ್ರು, 5 ಗ್ರಾಮ್ 100 ಮಿಲಿ ಆಗಿದೆ. ಇನ್ನೊಂದು ಉಂಗ್ರ ಬಂದು 5 ಗ್ರಾಮ್ ಹೇಳಿದ್ರು, ಇದು 5.25 ಗ್ರಾಮ್ ಆಗಿದೆ. ಮತ್ತೆ ಚೈನ್ ಬಂದ್ಬಿಟ್ಟು 25 ಗ್ರಾಮ್ ಹೇಳಿದ್ರು, 25 ಗ್ರಾಮ್ ಆಗಿದೆ. ನಿಮ್ಗೆ ಏನಾದ್ರು ಬೇಕಿದ್ರೆ ಈ ತರ ಬೇಕಿದ್ರೆ ಬಂದು GSM ಅಲ್ಲಿ ಆರ್ಡರ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್. ಮೇಕಿಂಗ್ ಚಾರ್ಜು ತುಂಬಾ ಕಡಿಮೆನೇ ಇರುತ್ತೆ, ನಾನು ಹೇಳ್ತಿದ್ದೀನಿ ಪದೇ ಪದೇ. ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ ಈ ವಾರದಲ್ಲಿ ಎಷ್ಟು ನಷ್ಟ ಬಂದಿದೆ ನನಗೆ, ಯಾಕಂದ್ರೆ ಕಡಿಮೆ ಮಾಡಿ ಯಾವ ತರ ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಕೂಡ ಹೇಳ್ತೀನಿ ಇವತ್ತು. ಇದಕ್ಕೆಲ್ಲಾನು ಹಾಲ್ ಮಾರ್ಕ್ ಮತ್ತೆ ಕಾರ್ಡು, ಎಲ್ಲಾನು ಪ್ಯೂರಿಟಿ ಸರ್ಟಿಫಿಕೇಟು ಎಲ್ಲಾನು ಬಂದಿದೆ. ಬ್ರೇಸ್ಲೈಟ್ ಬಂದ್ಬಿಟ್ಟು ಬ್ರೇಸ್ಲೈಟ್ ಕೂಡ ರೆಡಿ ಆಗಿದೆ, ಬ್ರೇಸ್ಲೈಟ್ ಒಂದಾಯ್ತು. ಮತ್ತೆ ವಾಲೆ ಒಂದು ಜೊತೆ ಹೇಳಿದ್ದಾರೆ ಕಸ್ಟಮರ್. ಇದು ಲಾಸ್ಟ್ ಟೈಮು ಕಸ್ಟಮರು ಇದು ನೆಕ್ಲೆಸ್ ಮಾಡಿಸ್ಕೊಂಡಿದ್ರು, ಅವರು ಒಂದು ಡೈಲಿ ಯೂಸ್ಗೆ ಇರಲಿ ಅಂತೇಳಿ ಒಂದು ವಾಲೆಕ್ಕೆ ಹೇಳಿದರು, ಅದನ್ನು ಮಾಡಿದ್ದೀವಿ. ಕಸ್ಟಮರ್ ಇದು ಶಾಂಪಲ್ ಕೊಟ್ಟಿದ್ರು ಡಿಸೈನ್, ಹಂಗಾಗಿ ಇದನ್ನು ಕಸ್ಟಮರ್ ಏನು ಶಾಂಪಲ್ ಕೊಟ್ಟಿದ್ರು ಅದೇ ಡಿಸೈನ್ ಅದೇ ಥರ ಮಾಡಿ. ಇದು ಪರ್ಲ್ ಹಾಕೋಣ ಅಂತ ಅನ್ಕೊಂಡ್ವಿ, ಪರ್ಲ್ಗಿಂತ ರೆಡ್ಡೇ ಚೆನ್ನಾಗಿರುತ್ತೆ ಸ್ಟೋನ್ ಅಂತ ಹೇಳ್ಬಿಟ್ಟು ಇದನ್ನು ಹಾಕಿದ್ದೀವಿ. ಇದು ಏನಾಗಿದೆ ಅಂದ್ರೆ ಈ ವಾರ ಅಂದ್ರೆ ವಾರ ಕೂಡ ಆಗ್ಲಿಲ್ಲ, ಇನ್ನ ಎಲ್ಲ ಒಂದು ಜಸ್ಟ್ ಒಂದು 4 ದಿನದಲ್ಲಿ ಅನ್ಕೊಳ್ಳಿ, ತುಂಬಾ ರೇಟ್ಗಳಿಗೆ ತುಂಬಾ ಡಿಫ್ರೆನ್ಸ್ ಆಗೋಯ್ತು, ತುಂಬಾ ಲಾಸ್ ಆಯ್ತು ಬಿಸ್ನೆಸ್ ಅಲ್ಲಿ. ಹೆಂಗೆ ಅಂತ ನಾನು ಹೇಳ್ತೀನಿ ಕೇಳಿ. ಒಂದು ಜ್ಯುವೆಲರಿ ಮಾಡ್ಕೊಟ್ರೆ ನನ್ಗೆ ಕರೆಕ್ಟಾಗಿ 2% ಲಾಭ ಬರುತ್ತೆ. 2% ಅಂದ್ರೆ ಇವತ್ತಿನ ರೇಟ್ ಪ್ರಕಾರ ನನಗೆ 1 ಗ್ರಾಮ್ಗೆ 200 ರೂಪಾಯಿ ಅಷ್ಟು ನನಗೆ ಉಳಿತಿತ್ತು ಮೇಕಿಂಗ್ ಚಾರ್ಜ್ ಅಲ್ಲಿ. 200 ರೂಪಾಯಿ ಉಳಿಯೋ ಜಾಗದಲ್ಲಿ ಇವಾಗ ಏನಾಗಿದೆ ಅಂದ್ರೆ 1 ಗ್ರಾಮ್ಗೆ 800 ಮೈನಸ್ 1 ಗ್ರಾಮ್ಗೆ 610 ರೂಪಾಯಿ ನಾನು ಕೈಯಿಂದ ಹಾಕೊಳ್ಬೇಕಾಗ್ತಿದೆ. ಎಷ್ಟು ತೂಕ ಇದೆಲ್ಲ ಆರ್ಡರ್ ಎಲ್ಲ ಮಾಡಿರೋದು. ಕಸ್ಟಮರ್ ಬಂದು ಒಂದು ನೆಕ್ಲೆಸ್ ಹೇಳಿದ್ರು,
ಸಾರಿ ನೆಕ್ಲೆಸ್ ಎಲ್ಲ, ಒಂದು ಹಾರ ಹೇಳಿದ್ದಾರೆ, ಒಂದು ಚೈನ್ ಹೇಳಿದ್ದಾರೆ, ಒಂದು 2 ಉಂಗುರ ಹೇಳಿದ್ದಾರೆ, ಮತ್ತೆ ಇದೊಂದು ಗ್ರೀನ್ ಬೀಡ್ಸ್ ಸರ ಒಂದು, ಇನ್ನೊಂದು ಮಾಂಗಲ್ಯ ಚೈನ್ ಒಂದಿದೆ ಅದೊಂದು, ಮತ್ತೆ ಇನ್ನ ಚೌಕಾರ್ ಒಂದಿದಾವೆ, ಮತ್ತೆ ಈ ತರ ತುಂಬಾ ಇದಾವೆ ಸುಮಾರು. ಅಂದ್ರೆ ಒಂದು ಅಪ್ರಾಕ್ಸ್ ಒಂದು ಹೇಳ್ತೀನಿ ಎಷ್ಟಾಗ್ಬೋದು ಅಂತ. ಎಲ್ಲ ಸೇರಿ ಒಂದು ಅಂದಾಜಾಗಿ ಒಂದು 120 ಗ್ರಾಮ್ ಇಟ್ಕೊಳ್ಳಿ ಇವ್ರೆ. ಎಲ್ಲ 130 110 ಗ್ರಾಮು ಎಷ್ಟು ಆರ್ಡರ್ ಬಂದು 120 ಗ್ರಾಮ್ ಪಕ್ಕ ಇದೆ. 120 ಗ್ರಾಮ್ಗೆ ನಾನು ಹೇಳ್ತೀನಿ 120 ಇಂಟು 600 ರೂಪಾಯಿ ಗ್ರಾಮ್ಗೆ, 610 ರೂಪಾಯಿ. 73,000 ಲಾಸ್ ಆಗುತ್ತೆ. 73,000 ನಾನು ಇವಾಗ ಕಸ್ಟಮರ್ಗೆ ಫ್ರೀಯಾಗಿ ನಾನು ಕೊಡಬೇಕಾಗ್ತಿದೆ. ಯಾಕಂದ್ರೆ ಜಸ್ಟ್ ನಾವು ಒಂದು ಮಾತು ಕೊಟ್ಟಿದ್ದೀವಿ, ಆರ್ಡರ್ ತಗೊಂಡಿದ್ದೀವಿ. ಕಸ್ಟಮರ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತೇ ನನಗೆ ಅಡ್ವಾನ್ಸ್? ಒಂದು 4, 5, ಒಂದು 6 ಲಕ್ಷವರೆಗೂ ಅಡ್ವಾನ್ಸ್ಗಳು ಬಂದಿವೆ. ಏನಂದ್ರೆ ಸರ್ ನೀವು ಮಾಡಿಬಿಡಿ ನಾನು ಕೊಟ್ಬಿಡ್ತೀನಿ ಅಂತ. ಯಾಕಂದ್ರೆ ಫಸ್ಟ್ ಟೈಮ್ ಆರ್ಡರ್ ಮಾಡೋರ ಹತ್ರ ನಾನು ಫೋರ್ಸ್ ಮಾಡಿ ಕೇಳಲಿಕ್ಕಾಗಲ್ಲ. ನನಗೆ ಫುಲ್ ಅಮೌಂಟ್ ಕೊಟ್ಬಿಡಿ ನೀವು ಅಂತ ನಾನು ಕೇಳಲಿಕ್ಕಾಗಲ್ಲ. ಇದು ನಮ್ಮ ಚಿಂತಾಮಣಿಯವರು ಮೇಡಮ್ ಅವರು, ಗಾಯತ್ರಿ ಮೇಡಮ್ ಅವ್ರು ಏನು ಮಾಡಿದ್ರು, ಸುಮಾರು ಒಂದು 3, 4, 5 ಅಷ್ಟು ಕ್ಯಾಶ್ ಕೊಟ್ಟಿದ್ದಾರೆ. ಅವರು ಮ್ಯಾಕ್ಸಿಮಮ್ ಒಂದು 80% 90% ಅಮೌಂಟ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಬೇಕಂದ್ರೆ ಹೇಳೋ ಮಂಜು ಕೊಟ್ಬಿಡ್ತೀನಿ, ಅಮೌಂಟ್ ಎಲ್ಲ ರೆಡಿ ಇದೆ ಅಂತ ಹೇಳಿದ್ರು. ನಾನೇ ನೆಗ್ಲೆಕ್ಟ್ ಮಾಡಿದೆ. ಪರವಾಗಿಲ್ಲ ಮೇಡಮ್ ನಾನು ರೆಡಿ ಮಾಡಿಬಿಡ್ತೀನಿ, ನಾನು ಕೊಟ್ಟ ಮೇಲೆ ಬೇಕಾದ್ರೆ ಲೆಕ್ಕ ನೋಡ್ಕೊಳ್ಳೋಣ ಬಿಡಿ ಅಂತ ನೆಗ್ಲೆಕ್ಟ್ ಆಗಿ ನಾನು ತಗೊಂಡಿಲ್ಲ. ಅಮೌಂಟ್ ತಗೊಂಡಿದ್ದರೆ ಸರೋಗೋದು. ಇದು ಅಂದ್ರೆ ನಮ್ಮೂರವ್ರು ಬಿಟ್ಟಾಕಿ, ಅದು 80% ಕೊಟ್ಟಿದ್ರೆ ಜಸ್ಟ್ 20% ನಂಗೆ ಲಾಸ್ ಆಗುತ್ತೆ ಅಷ್ಟೇ, ಅದನ್ನ ಬಿಟ್ಟಾಕಿ. ಮತ್ತೆ ಇದು ಕೆಲವು ಹಾರಗಳು ಇದಾವೆ, ಮತ್ತೆ ಮಾಂಗಲ್ಯಕ್ಕೆ ಇದ್ರಲ್ಲಿ ಏನು ವರ್ಕೌಟ್ ಆಗಲ್ಲ. ಈ ಬಳೆಗಳು ಇದಾವೆಲ್ಲ ಇವೆಲ್ಲ ತುಂಬಾ ಲಾಸ್ ಆಗೋಗಿದೆ. ಸುಮಾರು ಅಂದ್ರೆ ಹೇಳ್ತಿದ್ದೀನಲ್ಲ 73,000 ಲಾಸ್ ಆಗ್ತಿದೆ. 73,000 ನಾನು ಸಂಪಾದನೆ ಮಾಡಬೇಕಂದ್ರೆ ಹತ್ತತ್ರ ಒಂದು ತಿಂಗಳ ಮೇಲೆ ಕಷ್ಟ ಬೀಳ್ಬೇಕಾಗುತ್ತೆ. ನೀವು ಅನ್ಕೋಬಹುದು ಚಿನ್ನದ ವ್ಯಾಪಾರದಲ್ಲಿ ತುಂಬಾ ಲಾಭ ಇರುತ್ತೆ, ಏನ್ ಬಿಡು ಅಂತ. ತುಂಬಾ ಜನ ನೆಗ್ಲೆಕ್ಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಬಾರ್ಗಿನ್ ಮಾಡಕ್ ಹೋಗೋದು, ಮಾಡ್ತಿರೋದು ಪರ್ಸೆಂಟೇಜ್ ತುಂಬಾ ಕಡಿಮೆ ಮಾಡಿದೆ, ಅದು ಅವ್ರಿಗೂ ಗೊತ್ತು. ಈ ತರ ಲಾಸ್ ಆಗುತ್ತೆ. ಫುಲ್ ಅಮೌಂಟ್ ಕೊಡ್ಬೇಕು ಅಂತ ನಿಜವಾಗ್ಲೂ ಹೇಳ್ತಿದ್ದೀನಿ. ಎಷ್ಟು ಹೇಳಿದ್ರು ಕೂಡ ಜನಗಳಿಗೆ ಅದು ಯಾಕೆ ಕೆಲವ್ರಿಗೆ ಅರ್ಥ ಆಗಲ್ಲ ಅಂತ ಗೊತ್ತಾಗಲ್ಲ. ಕೆಲವ್ರಿಗೆ ನಾನು ಮತ್ತೆ ಇನ್ನ ಕೆಲವ್ರು ಕೊಟ್ಟಿದ್ದಾರೆ. ತುಂಬಾ ಜನ ನನಗೆ ಮೊದಲೇ ಕೊಟ್ಟು ಕೆಲವ್ರು ಅಮೌಂಟ್ ನನ್ನ ಕಡೆನೇ ಸುಮಾರು ಅಂದ್ರೆ ಒಂದು 7-8 ಲಕ್ಷ ಮೇಲೆ ಅಡ್ವಾನ್ಸ್ಗಳು ಕೊಟ್ಟಿರೋದೇ ಇದಾವೆ. ಅಂದ್ರೆ ಏನಂದ್ರೆ ಅವರು ಜ್ಯೂಲ್ರಿ ಮಾಡಿಸ್ದಿರಾ ಮಾಡ್ಕೊಡ್ತೀವಿ ಸರ್, ಚಿನ್ನ ತೆಗೆದು ಇಟ್ಕೊಳ್ಳಿ ಅಂತ ಇಟ್ಟಿರೋರು ತುಂಬಾ ಜನ ಇದೆ. ಅದು ನಾನು ಅವ್ರ ಬಗ್ಗೆ ನಾನು ಹೇಳ್ತಿಲ್ಲ. ಈ ಫಸ್ಟ್ ಟೈಮ್ ಆರ್ಡರ್ ಮಾಡೋರು ಯಾರೇ ಆಗಿರ್ಬೋದು, ನಾನು ಹೇಳೋದಂದ್ರೆ G7 ಅಲ್ಲಿ ನೀವು ನಂಬಿಕೆ ಇಲ್ಲ ಅಂದ್ರೆ ನೀವು ಆರ್ಡ್ರೇ ಮಾಡಬೇಡಿ. ನಿಮ್ಗೆ ನಂಬಿಕೆ ಇದೆಯಾ, ಕರೆಕ್ಟ್ ಅನ್ಸಿದ್ಯಾ? ನಾನು ಹೇಳ್ತಿದ್ದೀನಲ್ಲ, ಒಂದು 10 ದಿನದಲ್ಲಿ ನಿಮ್ಗೆ ಡೆಲಿವರಿ ಕೊಡುವಾಗ ನೀವು ಯಾಕೆ ಭಯ ಪಡ್ತೀರಾ? ಸ್ವಲ್ಪ ಕೊಡೋದು, ಮತ್ತಿನ್ ಸ್ವಲ್ಪ ಅಮೌಂಟ್ ಕೊಡ್ತೀನಿ, ರೆಡಿ ಆದ್ಮೇಲೆ ಕೊಡ್ತೀನಿ, ಈ ಅಡ್ವಾನ್ಸ್ ಕೊಡೋದು, ಇದೆಲ್ಲ ಬಿಟ್ಟಾಗ್ಬಿಡಿ. ನೀವು ಎಲ್ಲೂ ನಿಮ್ಗೆ ಮೋಸ ಅಂತೂ ಆಗಲ್ಲ. ನಾನು ಹೇಳ್ತಿದ್ದೀನಿ, ನಾನು ಪ್ರಾಣ ಹೋದ್ರು ಸಹ, ನಾನು ಕೊನೆ ಟೈಮಲ್ಲಿ ಹೋದ್ರು ಕೂಡ ನಮ್ಮ ಮನೆಯಲ್ಲಿ ನಾನು ಹೇಳೋದು ನಮ್ಮ ವೈಫ್ ಅಷ್ಟೇ. ನನ್ಗೆ ಏನಾದ್ರೂ ಆದ್ರೂ ಕೂಡ ₹1 ಕೂಡ ನಾನು ಒಂದು ಕಸ್ಟಮರ್ಗೆ ನಾನು ಸಾಲ ಇದ್ದೀನಿ, ನನ್ನಿಂದ ಲಾಸ್ ಆಯ್ತು ಅಂತ ಅನ್ಬಾರ್ದು ಕಸ್ಟಮರು ಅಂತ ನಾನು ಹೇಳ್ತಿರ್ತೀನಿ. ನಿಮ್ ದುಡ್ಡು ಎಲ್ಲೂ ಹೋಗಲ್ಲ. ನಾನು ದುಡ್ಡು ಮಾಡ್ಕೊಡದೇ ಇದ್ರು ಕೂಡ ನಿಮ್ ದುಡ್ಡು ರಿಟರ್ನ್ ಮಾಡೋ ಸ್ಟೇಜಲ್ಲಿ ನಾನು ಇರ್ತೀನಿ ಹೊರ್ತು ಯಾವತ್ತೂ ಕೂಡ ನಿಮ್ಗೆ ದುಡ್ಡಿಗೆ ಏನು ಮೋಸ ಆಗಲ್ಲ. ಅದನ್ನ ನಂಬಿ ನೀವೇನಾದ್ರೂ ಆರ್ಡರ್ ಮಾಡೋ ಫುಲ್ ಅಮೌಂಟ್ ಕೊಡಿ. ಯಾಕಂದ್ರೆ ಇವಾಗ ನೋಡಿ 73,000 ನಾನು ಕೈಯಿಂದ ಹಾಕೊಡ್ಬೇಕಂದ್ರೆ 73,200 ಲಾಸ್ ಆಗ್ತಿದೆ. 73,000 ನಾನು ಒಂದ್ ತಿಂಗಳೆಲ್ಲ ದುಡಿಬೇಕು. ಒಂದ್ ತಿಂಗಳ ಕಷ್ಟ ನಾನು ಬೀಳ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಓಡಾಡ್ಬೇಕು, ಎಷ್ಟು ಜನರ ಹತ್ರ ತಿರುಗ್ಬೇಕು, ಎಷ್ಟು ಮಾತುಗಳಾಡಿರ್ತೀವಿ, ಎಷ್ಟು ಫೋಟೋಗಳು ಕಳ್ಸಿರ್ತೀವಿ ಕಸ್ಟಮರ್ ಒಪ್ಸಕ್ಕೆ, ಕೆಲ್ಸಗಾರರಿಗೆ ಹೇಳಿ ಅವ್ರಿಗೆ ಭಾಷೆ ಬರಲ್ಲ. ಅವ್ರಿಗೆ ಏನಂದ್ರೆ ಅವ್ರಿಗೆ ಹಿಂದಿಯಲ್ಲಿ ಹೇಳ್ಬೇಕಾಗುತ್ತೆ, ಇಲ್ಲ ಬೆಂಗಾಲಿಯಲ್ಲಿ ಹೇಳಾಗುತ್ತೆ. ಈ ಬೆಂಗಾಲಿನೂ ಬರಲ್ಲ, ಹಿಂದಿನೂ ಬರಲ್ಲ ನಮ್ಗೆ. ಅದೆಲ್ಲ ನಾನು ಹೇಳಿ ಒಪ್ಸಿ ಕ್ಲೀನಾಗಿ ಮಾಡಿಸಿ ಇಷ್ಟೆಲ್ಲ ಕೊಟ್ಟ ಮೇಲೆ ಕೂಡ ನಮ್ಗೆ ಲಾಸ್ ಆಗ್ತಿದೆ ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ಹಂಗೆ ಬೇಜಾರು ಹುಟ್ಟಿಸ್ಬೇಡಿ ನೀವು. ಯಾಕಂದ್ರೆ G7 ಕಸ್ಟಮರ್ ಅಂದ್ರೆ ಆತರ ಇರಬಾರ್ದು. ಆತರ ಇದ್ರೆ ನೀವು ಆರ್ಡರ್ ಮಾಡಬೇಡಿ. ನಾನು ಹೇಳ್ತಿದ್ದೀನಿ, G7 ಕಸ್ಟಮರ್ ಯಾವತ್ತೂ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು, ಒಂದ್ ಒಳ್ಳೆ ಫೀಲ್ ಇಂದ ಮಾಡ್ಬೇಕು. ನನ್ಗೆ ಇಲ್ಲಾಂದ್ರೆ ನನ್ಗೆ ಆರ್ಡರ್ ಬೇಕಿಲ್ಲ. ನಾನು ಹೇಳೋದಷ್ಟೇ, ನೀವು ಬಂದು ಆರ್ಡರ್ ಮಾಡಿ ಅಂತ ನಾನು ಕೇಳೋದು ಏನಕ್ಕಂದ್ರೆ ನಿಮ್ಮಿಂದ ನಮಗೂ ಉಪಯೋಗ ಆಗ್ಬೇಕು, ನನ್ನಿಂದ ನಿಮ್ಗೂ ಒಂದು ಉಪಯೋಗ ಆಗ್ಬೇಕು, ಆತರ ಇರ್ಬೇಕು. ಇವಾಗ ಜಸ್ಟ್ ನಾನು ವ್ಯಾಪಾರನೇ ಮಾಡ್ಬೇಕಂದ್ರೆ ನಾನು ಏನಾದ್ರೂ ಮಾಡಿ ವ್ಯಾಪಾರ ಮಾಡ್ಬೋದು. ನಾನು ಅದು ಮಾಡ್ತಿಲ್ಲ. ಯಾಕೆ ಹೇಳಿ, ನನ್ಗೆ ಏನಂದ್ರೆ ಅದು ಮಾರಕ್ ನನ್ಗೆ ಇಷ್ಟ ಬರಲ್ಲ. ಏನಾದ್ರೂ ಒಂದು ಜ್ಯೂಲ್ರಿ ಮಾಡಿಸಿದ್ರೆ ಅದು ಕರೆಕ್ಟ್ ಆಗಿರ್ಬೇಕು. ಇಲ್ಲಾಂದ್ರೆ ನಾನು ರಿಜೆಕ್ಟೇ ಮಾಡ್ಬಿಡ್ತೀನಿ, ಬೇಡ ನನಗೆ ಬೇಡ, ಆರ್ಡ್ರೇ ಬೇಡ ನನಗೆ ಅಂತ. ಯಾಕಂದ್ರೆ ತುಂಬಾ ಜನ ನನಗೆ ಲೈಟ್ ವೇಟ್ ಅಲ್ಲಿ ತುಂಬಾ ಜನ ಕೇಳ್ತಿರ್ತಾರೆ,
ಏನಾದ್ರೂ ಆಗಿರ್ಬೋದು. ಲೈಟ್ ವೇಟ್ ಅಲ್ಲಿ ಏನಕ್ಕೆ ನನ್ಗೆ ಇಷ್ಟ ಆಗಲ್ಲ, ಅದು ಜ್ಯುವೆಲ್ರಿನೇ ಇಷ್ಟ ಆಗಲ್ಲ. ಅದಕ್ಕೆ ಎಷ್ಟು ತೂಕ ಇರಬೇಕೋ ಅಷ್ಟು ಇದ್ರೇನೆ ಮಾಡಿಸಿ, ಬೇಡ ಅಂದ್ರೆ ಬೇಡ ಮಾಡಿಸ್ಬೇಡಿ, ಬೇರೆ ಕಡೆ ಎಲ್ಲಾದ್ರೂ ಮಾಡಿಸ್ಕೊಳ್ಳಿ ಅಂತ ಕೂಡ ನಾನು ಹೇಳ್ಬಿಡ್ತೀನಿ ಹೊರತು ನನಗೆ ಸಂಪಾದನೆ ಬರುತ್ತಲ್ಲ, ನನ್ಗೆ ಯಾಕೆ ಬಂತು, ಹೆಂಗಾದ್ರೂ ಹಾಳಾಗೋಗ್ಲಿ ಬಿಡು, ನನ್ಗೆ ಬರೋದು ಬರ್ಲಿ ಅಂತ ನಾನು ವ್ಯಾಪಾರ ಅಂತೂ ಮಾಡ್ತಿಲ್ಲ, ನಾನು ಕೆಲಸನೂ ಮಾಡಕ್ ಹೋಗಲ್ಲ ಆ ಥರ. ನಾನು ಕಷ್ಟ ಬಿದ್ದಿರೋದಕ್ಕೆ ಕರೆಕ್ಟಾಗಿ ಪ್ರತಿಫಲ ಬರಬೇಕು ಅಂತಲೇ ನಾನು ಯೋಚನೆ ಮಾಡೋದು. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆ ಥರ ಉದ್ದೇಶ ಇರೋರು ಮಾತ್ರನೇ ಬಂದು ಜೀಸನೆಲ್ಲ ಮಾಡ್ರಿ, ಇಲ್ಲಾಂದ್ರೆ ಬರಲೇಬೇಡಿ. ಯಾವುದೇ ಕಾರಣಕ್ಕೂ ಮತ್ತೆ ಸಾಲ ಕೊಡಲ್ಲ, ಸಾಲ ಇಡಬೇಕು ಅಂದ್ಕೊಂಡು ಮೈಂಡ್ ಸೆಟ್ ಇದ್ರೆ ಅದು ಕೂಡ ಅಷ್ಟೇ, ನನ್ನ ಅಂಗಡಿಗೆ ಬರಬೇಡಿ. ಯಾಕಂದ್ರೆ ವಿಶ್ವಾಸನೇ ಕೆಟ್ಟೋಗುತ್ತೆ. ಈಗ ಎಷ್ಟೇ ಒಳ್ಳೆಯವರಾಗಿರ್ಬೋದು, ಎಷ್ಟೇ ಕೊಡಬೇಕು ಅಂತ ಅನ್ಕೊಂಡಿರ್ಬೋದು, ಏನಾಗಿರ್ಬೋದು, ಸಾಲ ಅನ್ನೋದು ಕರೆಕ್ಟೇ ಅಲ್ಲ. ಅದು ನನ್ನ ಲೆಕ್ಕದಲ್ಲಿ ಇವಾಗ ನಾನು ಇಷ್ಟು ನಾನು ಬಾಧೆ ಬಿದ್ದು ನಿಮ್ಮ ಹತ್ರ ಹೇಳ್ಕೊಡ್ತೇನೆ. ನಾವು ಸಾಲ ಮಾಡ್ಬಿಟ್ಟು ಅಂಗಡಿಯಲ್ಲೆಲ್ಲ ತುಂಬಿಸ್ಬೋದು. ನಾನು ಇದಕ್ಕೆ ಮೊದಲೇ ಹೇಳಿದ್ದೀನಲ್ಲ, ನನ್ಗೂ ಸಾಲ ಕೊಡ್ತಾರೆ, ಬೇಜಾನ್ ಸಾಲ ಕೊಡ್ತಾರೆ, ಬೇಕಾದ್ರೆ ತಗೊಂಡೋಗಿ ಅಂತ. ಏನೋ 1% ಜಾಸ್ತಿ ಆಗ್ತೀವಿ ಅಷ್ಟೆಲ್ಲ ತಗೊಂಡೋಗಿ ಅಂತಾರೆ. ಆ 1% ನಿಮ್ಮ ಮೇಲೆ ಬೀಳ್ಬಾರ್ದು, ನನ್ಗೂ ರಿಸ್ಕ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಪದೇ ಹೇಳ್ತಿದ್ದೀನಿ, ಫುಲ್ ಅಮೌಂಟ್ ಕೊಡಿ. ಯಾವುದೇ ಕಾರಣಕ್ಕೂ ಜ್ಯುವೆಲ್ರಿನ ಮಾಡಿಸುವಾಗ ಕಡಿಮೆ ಇದ್ರೆ ನೀವು ಆರ್ಡರ್ ಮಾಡೋಕೆ ಬರಬೇಡಿ. ಮತ್ತೆ ಇನ್ನೊಂದು ಹೇಳ್ತೀನಿ, ತುಂಬಾ ಜನ ಕಸ್ಟಮರ್ಗೆ ನಾನು ಇದೊಂದು ತಿಳ್ಕೊಳ್ಳಿ. ನೀವು ಚಿನ್ನ ತಗೊಳಕ್ ಬರುವಾಗ ಇಲ್ಲ ಬೆಳ್ಳಿ ಐಟಮ್ ಏನೋ ತಗೊಳ್ಳುವಾಗ ಅದೇನೋ ಕಷ್ಟ ಬಿದ್ದು ಏನೋ ತಗೊಳ್ತಿದೀವಿ ಅನ್ನೋ ಭಾವನೆಯನ್ನು ಬಿಟ್ಬಿಡಿ. ನಿಮ್ಗೆ ಕಷ್ಟ ಬಿದ್ದು ತಗೊಳ್ಳಿ ಅಂತ ಯಾರು ಹೇಳ್ತಿಲ್ಲ. ನಿಮ್ಮನ್ನ ಹೇಳ್ಕೊಂಡ್ ಬಂದು ಇಲ್ಲಿ ಬಂದು ಜ್ಯುವೆಲ್ರಿ ಶಾಪ್ ಅಲ್ಲಿ ಬಂದು ತಳ್ಳಿಬಿಟ್ಟು ತಗೊಳ್ಳಿ ಅಂತ ಯಾರು ನಿಮ್ಗೆ ಹೇಳ್ತಿಲ್ಲ, ಆಯ್ತಾ. ನಿಮ್ಮ ಹತ್ರ ದುಡ್ಡಿದ್ರೆ, ನಿಮ್ಮ ಹತ್ರ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾಗ ಚಿನ್ನ ತಗೊಳ್ಳೋದು ಅದು ಒಂದು ಒಳ್ಳೆ ಕೆಲಸ. ಅದನ್ನ ಹೇಳುವಾಗ ಸರ್ ನಮ್ ಕಷ್ಟಗಳಿದೆ, ನಮ್ ಬಾಧೆಗಳಿದೆ, ಕಡಿಮೆ ಮಾಡ್ಕೊಳ್ಳಿ, ಈ ತರ ಎಲ್ಲ ಡೈಲಾಗ್ ಇವೆಲ್ಲ. ನಿಮ್ಗೆ ಕಷ್ಟಗಳಿದೆ, ಓಕೆ, ನಾನು ಒಪ್ಕೊಳ್ತೀನಿ, ನನಗೂ ಇದೆ ಕಷ್ಟಗಳು, ನಾನು ಒಪ್ಕೊಳ್ತೀನಿ. ಹಂಗಂತ ಹೇಳ್ಬಿಟ್ಟು ಇವಾಗ ನಾನು ಚಿನ್ನ ತಗೋಬೇಕು, ನನ್ ಕಷ್ಟ ಇದೆ, ನನ್ನ ಹೆಂಡತಿಗೆ ನೆಕ್ಲೆಸ್ ಇಲ್ಲ ಸರ್, ನನ್ಗೆ ನೆಕ್ಲೆಸ್ ಇಲ್ಲ, ಮಾಡ್ಕೊಳ್ಬೇಕು, ದಯವಿಟ್ಟು ಆರ್ಡರ್ ಮಾಡಿ, ದಯವಿಟ್ಟು ಸರ್ ನನ್ಗೆ ಆರ್ಡರ್ ಮಾಡಿ ಅಂತ ಕೇಳ್ಕೊಳಕ್ ಆಗುತ್ತಾ ನಾನು? ಹಂಗೆಲ್ಲ ಆಗಲ್ವಲ್ಲ. ಅದು ಒಳ್ಳೆ ಕೆಲಸ. ನಿಮ್ಮ ಹತ್ರ ದುಡ್ಡಿದ್ರೆ ನಾವು ದರ್ಬಾರಾಗಿ ಹೋಗಿ ತಗೊಳ್ಳೋ ಅಂತದ್ದು ಅದನ್ನ. ಚಿನ್ನದ ವ್ಯಾಪಾರ, ಚಿನ್ನದ ಕೆಲಸ ಆಗ್ಲಿ, ಬೆಳ್ಳಿ ಆಗ್ಲಿ, ಅದು ಒಂದು ಲೆವೆಲ್ ಅಲ್ಲಿ ಗೊತ್ತಾಗಿದ್ರೆ ಮಾತ್ರ ಆ ಕಡೆ ತಿರುಗಿ ನೋಡೋದು ನಾವು. ಅದನ್ನೋಗಿ ಬಾಧೆಗಳು ಹೇಳ್ಕೊಂಡು ನಮ್ಮ ಕೈಲಿ ಹೋಗಾಗಲ್ಲ. ನಾನು ಹೇಳೋದು ಅಷ್ಟೇ, ತೂಕ ಸ್ವಲ್ಪ ಜಾಸ್ತಿ ಆಯ್ತು, ಅದೇನೋ ತಲೆ ಮೇಲೆ ಬಂಡೆ ಬಿದ್ದಂಗೆ ಫೀಲ್ ಆಗಿ ಹೋಗ್ತಾರೆ. ಆತರ ಫೀಲ್ ಆಗ್ಲೇಬೇಡಿ. ಜಾಸ್ತಿ ಆಗಿದ್ರೆ ಖುಷಿ ಬೀಳಿ, ಸಾಲ ಮಾಡಿ ಬೇಕಾದ್ರೆ ಇನ್ನೊಂದ್ 2 ಗ್ರಾಮ್ ಮನೆಗೆ ತಂದು ಇಟ್ಕೊಳ್ಳೋಣ, ನಮ್ ಕಷ್ಟಕ್ಕಾಗುತ್ತೆ ಇದು ಅಂತ, ಅದು ಬಿಟ್ಟಾಗ್ಬಿಟ್ಟು ಅದೇನೋ ಬಾಧೆ ಬೀಳ್ತೀರ. ಆತರ ಬಾಧೆ ಬೀಳ್ಬೇಡಿ. ನಾನು ಕೇಳಿದೀನಲ್ಲ, ಕೆಲವು ರೀಲ್ಸ್ ಅಲ್ಲಿ ನೋಡ್ತಿರ್ತೀನಿ ನಾನು, ಅದೇನೋ ಕಡಿಮೆಗೆ ಏನಂದ್ರೆ ಅದೇನು ಲೈಟ್ ವೇಟ್ ಅಲ್ಲಿ 20 ಗ್ರಾಮ್ಗೆ 2 ಮಾಂಗಲ್ಯ ಚೈನು, 2 ಗ್ರಾಮ್ಗೆ ನೆಕ್ ಚೈನು, ಈ ತರ ಎಲ್ಲ ಕೇಳ್ಬೇಡಿ. ಏನಕ್ಕೆ ಬೇಕು ಆ ತರ? ಒಂದ್ ಲೆವೆಲ್ಗೆ ಯೋಚನೆ ಮಾಡಿ. ಇವ್ರಿಗೆ ಯಾವತ್ತೂ ಅಷ್ಟೇ ನಾನು ಹೇಳೋದು. ಇವಾಗ ಇವ್ರು 25 ಗ್ರಾಮ್ ಆರ್ಡರ್ ಚೈನ್ ಮಾಡಿದಾಗ ನನ್ಗದು ಇಷ್ಟ ಆಗ್ಲಿಲ್ಲ. ನನ್ಗಿನ್ನ ಜಾಸ್ತಿ ಇರ್ಬೇಕು ಅದು. ಯಾಕಂದ್ರೆ ಚೆನ್ನಾಗಿ ಬರಲ್ಲ, ಆ ಕೊಂಡಿಗಳು ಚೆನ್ನಾಗಿ ಬರಲ್ಲ, ಚೆನ್ನಾಗಿ ಗಟ್ಟಿ ಬರಕ್ಕಾಗಲ್ಲ, ಅದೆಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಹೇಳೋದ್ರೆ ಯಾವತ್ತೂ ಅಷ್ಟೇ ಒಂದು ಸ್ಟೆಪ್ ಜಾಸ್ತಿನೇ ಯೋಚನೆ ಮಾಡಿ, ಚೆನ್ನಾಗಿರಿ. ನೀವು ಚೆನ್ನಾಗಿದ್ರೆ, ಚೆನ್ನಾಗಿ ಯೋಚನೆ ಮಾಡಿದ್ರೆ ನಿಮ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಇದೆಲ್ಲ ಯಾರು ಹೇಳಲ್ಲ ಇವ್ರೆ. ನಾನು ಹೇಳೋದೇನಂದ್ರೆ, ಎಲ್ರು ಅವ್ರವ್ರ ವ್ಯಾಪಾರ ಆಗೋಗ್ಲಿ ಅಂತ ಹೇಳ್ಬಿಟ್ಟು ಲೈಟ್ ವೇಟ್ ಅಲ್ಲಿ, ಕಡಿಮೆ ಟಚ್ ಅಲ್ಲಿ ಎಲ್ಲಾನು ಮಾರ್ಬಿಡ್ತಾರೆ. ನಾನು ಆತರ ಮಾರಕ್ ನನ್ಗೆ ಇಷ್ಟ ಆಗಲ್ಲ. G7 ಕಸ್ಟಮರ್ ಅಂದ್ರೆ ಯಾವತ್ತೂ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಅದು ಇಲ್ಲ ಅಂದ್ರೆ ಬೇಡ ಅವ್ರಿಗೆ, ಅದು ಆ ಜ್ಯುವೆಲ್ರಿನೇ ಬೇಡ. ಅವ್ರು ಹಾಕೊಂಡ್ರೆ ಮಾತ್ರ ಈ ತರ ಮಾಡ್ಸಿದೀವಿ ಚೆನ್ನಾಗಿದೆ ಅಂತ ಅನ್ಸ್ಬೇಕೆ ಹೊರತು, ಅಲ್ಲೇನೋ ಮಾಡ್ಸಿದ್ವಿ ನಮ್ ಕಷ್ಟಕ್ಕಾಗ್ಲಿ ಅಂತ ಹೇಳಿ ಏನೋ ಮಾಡಿದೀವಿ ಹೋಗಿದ್ವಿ ಆ ತರ ಇರಬಾರ್ದು. ಆಯ್ತಾ. ನೀವ್ ಚೆನ್ನಾಗಿರುವಾಗ, ಎಲ್ಲ ನಮ್ ಅನುಕೂಲ ಎಲ್ಲ ಚೆನ್ನಾಗಿದೆಯಪ್ಪ ಅಂದಾಗ ಮಾತ್ರನೇ G7 ಅಲ್ಲಿ ಬಂದು ಆರ್ಡರ್ ಮಾಡಿ. ನೀವ್ ಚೆನ್ನಾಗಾಗ್ತೀರಾ, ಆಯ್ತಾ. ನಾನು ಹೇಳೋದಷ್ಟೇನೆ. ಯಾಕಂದ್ರೆ ನಾನು ಎಷ್ಟೋ ಜನ ಕಸ್ಟಮರ್ಸ್ ನೋಡಿದೀನಿ, ಎಷ್ಟು ಧಾರಾಳವಾಗಿರ್ತಾರೋ ಅವ್ರಿಗೆ ತುಂಬಾ ಚೆನ್ನಾಗಿ ಚಿನ್ನ ಬರುತ್ತೆ, ಮತ್ತೆ ತುಂಬಾ ಜ್ಯುವೆಲ್ರಿ ಮಾಡಿಸ್ತಾರೆ, ತುಂಬಾ ಒಳ್ಳೆ ಫಿನಿಶಿಂಗ್ ಬರುತ್ತೆ, ಚೆನ್ನಾಗಿರುತ್ತೆ ಎಲ್ಲಾನು. ಇವಾಗ ಇದು ಹಸುಕರು ಹೇಳ್ತಿದ್ದೀನಲ್ಲ, ಇದು ನನಗೆ ವ್ಯಾಪಾರ ಮಾಡ್ಬೇಕು ಅಂತಲ್ಲ, ನಾನು ಇದನ್ನ ಮಾರ್ಬಿಟ್ರೆ ನನ್ಗೊಂದು 200-300 ಬರುತ್ತೆ. ನಾನು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿಲ್ಲ. ನಾನು ಹೇಳ್ತೀನಿ, ನನ್ಗೊಂದು ಕೆಲಸ ಇರ್ಬೇಕು ಮೈಂಡ್ ಅಲ್ಲಿ. ಇವಾಗ ಇದನ್ನ ನಾನು ಮಾರಿದ್ರೆ ನನಗೂ ಲಾಭ ಬರುತ್ತೆ, ನಿಮ್ಗೆ ಒಳ್ಳೆ 1500 ರೂಪಾಯಿ ಒಳ್ಳೆ ಗಿಫ್ಟ್ ಕೊಡಬಹುದು. ನೀವು ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ತುಂಬಾ ಚೆನ್ನಾಗಿದೆ. ನೀವು ಈ ತರದ್ದು ಇದ್ರಲ್ಲಿ ಮತ್ತೆ ಬೆಳ್ಳಿ ಕೋಟೆಡ್ ಅಂದ್ರೆ ಆಂಟಿ ಕಲರ್ ಬರುತ್ತೆ. ಇದನ್ನೇ ಗೋಲ್ಡ್ ಅಲ್ಲಿ ಚೆನ್ನಾಗಿ ಅನಿಸ್ತದೆ ನನಗೆ. ತುಂಬಾ ಚೆನ್ನಾಗಿರುತ್ತೆ, ಕಲರ್ ನೋಡ್ಬೋದು. ಇದು ಮತ್ತೆ ವರ್ಕ್ ಏನು ಅಷ್ಟು ಹೇಳ್ಕೊಳೋ ತರ ಏನಿಲ್ಲ.
ಇಲ್ಲಿ ಫೇಸ್ಗಳಾಗಿರ್ಬೋದು ಎಲ್ಲ ಅಷ್ಟು ನೀಟಾಗಿ ಏನು ಬರಲ್ಲ ಇದರಲ್ಲಿ, ಆದರೂ ಕೂಡ ಫೀಲ್ ಚೆನ್ನಾಗಿ ಬರುತ್ತೆ. ಏನಂದ್ರೆ ಒಂದು ಹಸು ಕರು, ಹಸು ಬಂದು ಕರುಗೆ ಹಾಲು ಕೊಡ್ತಿರೋ ಫೀಲು, ಮತ್ತೆ ಕೃಷ್ಣ ಬಂದು ಇಲ್ಲಿ ಕೂತಿರೋದು, ಇದೆಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ಇದನ್ನ ತಗೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಹೊರತು ಇದು ತಗೊಂಡ್ಬಿಟ್ರೆ ನನ್ಗೇನೋ ಲಾಭ ಬರಬೇಕು ಅಂತ ಮಾತ್ರ ಅಲ್ಲ ಇದು ವಿಷಯ. ಆಯ್ತಾ? ಇದೇ ತರ ಪ್ರತಿಯೊಂದ್ರಲ್ಲಿ ನಾನು ಯೋಚನೆ ಮಾಡೋದು ಅಷ್ಟೇನೆ. 1500 ರೂಪಾಯಿಗೆ ಒಳ್ಳೆ ಗಿಫ್ಟ್ ಕೊಡ್ಬೋದು. ಅದು ನಾನು ಹೇಳೋದು. ನೀವು ಏನೋ ಪ್ಲಾಸ್ಟಿಕ್ದು, ಮಣ್ಣಿಂದು, ಅದು ಇದು ಏನೋ ಪಿಂಗಾಣಿ ಬಾವಿ ಕೊಡೋ ಬದಲು ಒಳ್ಳೆ ಫೀಲ್ ಇರೋದು ಕೊಟ್ಟಿದ್ದೀನಿ ಅಂತ ನನಗೂ ಖುಷಿ. ಇದು ಅಷ್ಟೇ. ಇದು ರೇಟ್ ಬಂದು 1500 ರೂಪಾಯಿ ನಿಮ್ಗೆ ಬೀಳುತ್ತೆ. ಇಲ್ಲೇ ಅಂಗಡಿ ಬಂದು ತಗೊಂಡ್ರೆ 1800 ರೂಪಾಯಿ ನಾನು ಕೊಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಕೊರಿಯರ್ ಮಾಡ್ಬೇಕಂದ್ರೆ ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ, ಒಂದು 200 150, ಅದು ಎಷ್ಟಾಗ್ತಾರೋ ಆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅದನ್ನ ಎಕ್ಸ್ಟ್ರಾ ಈಸ್ಕೊಳ್ತೀನಿ ಬಿಡಿ, ಅದೇ ಒಂದು 200 250 ಈಸ್ಕೊಳ್ತೀನಿ ಎಕ್ಸ್ಟ್ರಾ ಅಷ್ಟೇ. ಏನಾದ್ರು ಬೇಗನೆ ಕೊರಿಯರ್ ಮಾಡ್ಬೋದು. ನಿಮ್ಗೆ ಅರ್ಜೆಂಟ್ ಬೇಕಂದ್ರೂ ಕೂಡ 1-2 ದಿನದಲ್ಲಿ ಡೆಲಿವರಿ ಕೊಡೋ ಥರ. ಬೆಂಗಳೂರು ಆದ್ರೆ 1 ದಿನ ಡೆಲಿವರಿ ಅಷ್ಟೇ. ಬೇರೆ ಕಡೆ ಎಲ್ಲಾದ್ರೂ ಇದ್ರೆ 1-2 ದಿನ 3 ದಿನ ತಗೊಳ್ತಾರೆ. ಯಾವ್ದಕ್ಕೂ ಒಂದು ಸ್ವಲ್ಪ ಬೇಗನೆ ಅನ್ಕೊಳ್ಳಿ. ತಗೊಂಡು ನಿಮಗೆ ಒಂದ್ ವೇಳೆ ಇಷ್ಟ ಆಗಿಲ್ಲ ಸರ್ ನನಗೆ ಇದು ಚೆನ್ನಾಗಿಲ್ಲ ಅಂತ ಹೇಳಿ ಹಂಗಂತ ಹೇಳಿದಿರ ಅನ್ಕೊಳ್ಳಿ, ನಾನ್ ನಿಮ್ಗೆ ಮತ್ತೆ ಇನ್ನೊಂದು ಕ್ವಶನ್ ಅಂತೂ ಮಾಡೋಕೆ ಹೋಗಲ್ಲ. ಯಾಕೆ ಚೆನ್ನಾಗಿಲ್ಲ, ಇದು ಯಾಕೆ ರಿಟರ್ನ್ ಮಾಡಿದ್ರಿ ಅಂತ ನಾನು ಕೇಳಲ್ಲ. ಮಕ್ಕದ ಮೇಲೆ ಹೊಡೆದ್ ಬಿಡ್ರಿ, ನನಗೆ ಇದು ಬೇಡ, ನನಗೆ ಸರಿ ಚೆನ್ನಾಗಿಲ್ಲ ಅಂತೇಳಿ ನಾನು ದುಡ್ಡು ವಾಪಸ್ ಕೊಡಿ ಅಂತೇಳಿ. ಆಯ್ತಾ? ನಿಮ್ಗೆ ನಾನು ಅದು ಅಮೌಂಟ್ ಕೂಡ ರಿಟರ್ನ್ ಮಾಡ್ತೀನಿ. ನಿಮ್ಗೆ ಕೊರಿಯರ್ ಮಾಡ್ತಿದ್ರೆ ಆ ಅಮೌಂಟ್ ಕೂಡ ನಿಮ್ಗೆ ಹಾಕಲ್ಲ. ಆಯ್ತಾ? ಓಕೆನಾ? ಅಷ್ಟು ಚಾಲೆಂಜ್ ಆಗಿದೆ ಕೊಡ್ತೀನಿ. ಸರಿ, ಬಾಯ್. ವಿಡಿಯೋ ಎಲ್ಲ ತೋರಿಸ್ತೀನಿ, ನೀಟಾಗಿ ನೋಡಿ ಆರ್ಡರ್ ಮಾಡಿ. ಥ್ಯಾಂಕ್ ಯು, ಬಾಯ್. ವಿಡಿಯೋದಲ್ಲಿ ಫಸ್ಟ್ ಹೇಳೋದ್ರಿಂದ ಹಸುಕರ ಬಗ್ಗೆ ಹೇಳ್ತೀನಿ. ಹಸುಕರು ಬಂದ್ಬಿಟ್ಟು ನನಗೆ 1000 ಚಿಲ್ಲರೆ ಬಿದ್ದಿದೆ. ನಾನು ನಿಮಗೆ 1500 ರೂಪಾಯಿಗೆ ನಾನು ನಿಮಗೆ ಕೊಟ್ಬಿಡ್ತೀನಿ ಇಲ್ಲಿ ಅಂಗಡಿಗೆ ಬಂದರೆ. ಒಂದು ವೇಳೆ ನೀವು ಕೊರಿಯರ್ ಮಾಡಬೇಕಂದ್ರೆ ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ, ಒಂದು 200 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಂದ್ಕೊಳ್ಳಿ. 200 300 ಜಾಸ್ತಿ ಆಗುತ್ತೆ ಅಷ್ಟೇ, ಅಷ್ಟಕ್ಕಿಂತ ಜಾಸ್ತಿ ಏನಾಗಲ್ಲ. ಟೋಟಲ್ ನಿಮಗೆ 1500ಕ್ಕೆ ಇಷ್ಟು ಚೆನ್ನಾಗಿರೋ ಗಿಫ್ಟ್ ನೀವು ಯಾರಿಗಾದ್ರೂ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ತಾಯಿ ಮಗುಗೆ ಹಾಲು ಕೊಡೋದಾಗಿರ್ಬೋದು, ಹಸು ಕರುಗೆ ಹಾಲು ಕೊಡೋದಾಗಿರ್ಬೋದು, ಇದಕ್ಕಿಂತ ಒಳ್ಳೆ ಫೀಲ್ ಆಗಿರ್ಬೋದು. ಒಳ್ಳೆ ಇದು ನಿಮ್ಗೆ ಡಿಸ್ಪ್ಲೇ ಮೇಲೆ ಇಟ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ದೇವ್ರ ಮನೇಲಿ ಇಟ್ಕೋಬಹುದು, ಇಲ್ಲ ಶೋಕೇಸ್ ಅಲ್ಲಿ ಇಡ್ಲಿಕ್ಕಾಗಿರ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿದ ತಕ್ಷಣ ಒಳ್ಳೆ ಫೀಲ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾನು ನಿಮ್ಗೆ ಸೇಲ್ ಮಾಡ್ಬಿಟ್ಟು, ನಾನು ಬರೀ ವ್ಯಾಪಾರ ಉದ್ದೇಶದಿಂದ ನಾನು ಇದನ್ನ ಸೇಲ್ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಯಾಕಂದ್ರೆ ತುಂಬಾ ಜನ ಅಂಗಡಿಗೆ ನನಗೆ ಬಂದು ಕೇಳ್ತಾರೆ, ಸರ್ 1500 ರೂಪಾಯಿ 2000ದಲ್ಲಿ ಏನಾದ್ರು ಗಿಫ್ಟ್ ಇದ್ರೆ ಕೊಡ್ತೀರಾ ಬೆಳ್ಳಿದು ಅಂತ ಕೇಳ್ತಿರ್ತಾರೆ ನನಗೆ. ನಾನು ಅದು ಬೆಳ್ಳಿಯಲ್ಲಿ ಏನು ಅಷ್ಟು ಚೆನ್ನಾಗಿರೋದು ಬರಲ್ಲ. ಯಾಕಂದ್ರೆ ಬೆಳ್ಳಿ ರೇಟ್ ತುಂಬಾ ಜಾಸ್ತಿ ಇರುತ್ತೆ, ಚಿನ್ನದ ರೇಟ್ ಜಾಸ್ತಿ ಇರುತ್ತೆ. ಅವ್ರು ಅನ್ಕೊಂಡಿರೋ ತರ ಅನ್ಸಲ್ಲ ಅದು. ಅದೇ ಈ ತರ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೂ ಒಳ್ಳೆ ಇದು ಲೈಫ್ ಟೈಮ್ ಇರುತ್ತೆ. ಇದು ಮತ್ತೆ ಬಿದ್ದೋದ್ರು ಕೂಡ ಹೊಡೆದೋಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಏನೂ ಆಗಲ್ಲ, ಕಲರ್ ಹೋಗೋದಾಗ್ಲಿ ಏನಾಗಲ್ಲ, ಚೆನ್ನಾಗಿರುತ್ತೆ. ನಿಮ್ಗೆ ಏನಾದ್ರು ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಲ್ಲ, ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಇದು ವಿಷಯ. ಮತ್ತೆ ಬಂದು ಗ್ರೀನ್ ಬೀಡ್ ಸರದ ಬಗ್ಗೆ ಹೇಳ್ಬಿಡಿ. ಗ್ರೀನ್ ಬೀಡ್ ಸರ ಬಂದ್ಬಿಟ್ಟು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್. ಕಸ್ಟಮರ್ ಇದಕ್ಕೆ ಮೊದಲು ನಮಗೆ ತುಂಬಾ ಜ್ಯುವೆಲ್ರಿನ ಮಾಡಿಸಿದ್ದಾರೆ ಇವರು. ರಾಧಿಕಾನ ರೇಣುಕಾನ ಮರ್ತದೇನಪ್ಪ ಅಷ್ಟರಲ್ಲಿ ಹೆಸರು. ಮೇಡಮ್ ಅವರು ಬೆಂಗಳೂರಲ್ಲಿ ಇರೋದು. ಇವರು ತುಂಬಾ ಜ್ಯುವೆಲ್ರಿ ಮಾಡಿಸಿದ್ದಾರೆ. ಇವ್ರು ಏನಂದ್ರೆ ಅಂಗಡಿಗೆ ಬಂದೇ ಇಲ್ಲ ಇದುವರೆಗೂ ಕೂಡ. ಯಾವಾಗ್ಲೂ ಆರ್ಡರ್ ಮಾಡ್ತಾರೆ, ಜ್ಯುವೆಲ್ರಿ ತಗೊಂಡು ಹೋಗೋಕ್ಕೆ ಬರಲ್ಲ. ಸರ್ ನೀವೇ ತಂದು ಕೊಟ್ಬಿಡಿ ಅಂತ ಹೇಳ್ತಾರೆ. ಎಷ್ಟು ಸಲ ಹೇಳಿದ್ರು ಕೂಡ ಅವ್ರ ಅಂಗಡಿಗೆ ಬಂದಿಲ್ಲ. ನೀವೇ ಕೊಟ್ಬಿಡಿ ಅಂತಾರೆ. ಸರಿ ಅಂತ ನಾನೇ ಕಳಿಸ್ಬಿಡ್ತೀನಿ ಅಂಗಡಿ ಮನೆಗೆ, ಅವ್ರ ಮನೆಗೆ. ಇಲ್ಲ ನಾನೇ ತುಂಬಾ ಸಲ ಹೋಗಿ ಜ್ಯುವೆಲ್ರಿ ಡೆಲಿವರಿ ಕೊಟ್ಟಿದ್ದೀನಿ. ಇದು ತೂಕ ಬಂದು 18 ಗ್ರಾಮ್ ಇದೆ. ಕಸ್ಟಮರ್ ಏನಂದ್ರೆ ಇದರಲ್ಲಿ ಡಿಸೈನ್ ಅವರೇ ಸೆಲೆಕ್ಟ್ ಮಾಡಿ ಹೇಳಿದ್ರು, ಈ ತರ ಬೇರೆ ಇರ್ಬೇಕು ಸರ್, ನಮಗೆ ಗಂಡು ಬೇರೆ ಒಂದ ಇರ್ಲಿ ಅಂತ ಹೇಳಿ ಹೇಳಿದ್ರು. ಸರಿ ಮೇಡಮ್ ಆಯ್ತು ಅಂತ ಹೇಳಿ ಮಾಡ್ಕೊಡ್ತೀನಿ ಅಂತ ಹೇಳಿ ಅದನ್ನೇ ಮಾಡಿದ್ದೀವಿ. ಇದು ತೂಕ ಅವ್ರು ಹೇಳಿದ್ದು 18 ಗ್ರಾಮೇ ಆಗಿದೆ. ಇದು ಏನಂದ್ರೆ ಲಕ್ಷ್ಮಿ ಎಲ್ಲ ಆತರ ಡಿಸೈನು ಏನು ಬಂದಿಲ್ಲ, ಲಕ್ಷ್ಮಿ ತರ ಎಲ್ಲೂ ಬಂದಿಲ್ಲ. ಇದು ಏನಂದ್ರೆ ಇದೊಂದು ಗಣೇಶ ತರ ಇಲ್ಲಿ ಬಂದಿದೆ, ಆಣೆ ತರ. ಅದೊಂದು ಚೆನ್ನಾಗಿದೆ. ಮತ್ತೆ ಇದು ಪಿಕಾಕ್ ಡಿಸೈನ್, ಇದು ನೋಡ್ಬೋದು, ಇದು ಕೂಡ ತುಂಬಾ ಚೆನ್ನಾಗಿದೆ. ಕಾರ್ವಿಂಗ್ ವರ್ಕ್ ಎಲ್ಲ ತುಂಬಾ, ನಕಾಸ್ ವರ್ಕ್ ಎಲ್ಲ ತುಂಬಾ ನೀಟಾಗಿ ಮಾಡಿದ್ದಾರೆ. ಕಸ್ಟಮರ್ ಶಾಂಪಲ್ ಕೊಟ್ಟಿರೋದು ಇದೇನು ಇರ್ಲಿಲ್ಲ. ನಾನು ಅದೇ ಕೆಲಸವಾಗಿದ್ದೇನೆ ಹೇಳಿ ಮಾಡಿಸಿದ್ದೀನಿ. ಆ ಕಡೆ ಈ ಕಡೆ ಗುಂಡು ಬರ್ಲಿ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಕೆಲಸಗಾರರಿಗೆ. ಅದು ಸ್ವಲ್ಪ ತೂಕ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಆ ಥರ ಮಾಡ್ತೀನಿ. ಮತ್ತೆ ಇದಕ್ಕೆ ಅಂದ್ರೆ ಬ್ಯಾಕ್ ಚೈನ್ ಏನು ಬರಲ್ಲ, ಥ್ರೆಡ್ಡೇ ಬರೋದು. ಥ್ರೆಡ್ಡೇ ಚೆನ್ನಾಗಿರುತ್ತೆ ಇದಕ್ಕೆ. ಮತ್ತೆ ಇಲ್ಲೊಂದು ಪೀಸ್ ಹಾಕಿದ್ದೀವಿ. ಫಸ್ಟ್ ಏನು ಇವ್ರು ಆರ್ಡರ್ ಮಾಡ್ತಿರೋದು ಮೇಡಮ್ ಅವ್ರ ಹೆಸರು ಕೂಡ ನನಗೆ ಇನ್ನೂ ಗೊತ್ತಿಲ್ಲ. ಅಮೌಂಟ್ ಏನೋ ಹಾಕಿದ್ದಾರೆ ಸ್ವಲ್ಪ, ಇನ್ನೂ ಸ್ವಲ್ಪ ಅಮೌಂಟು ಬರಬೇಕು, ಬ್ಯಾಲೆನ್ಸ್ ಇದೆ ಇವರಿಂದ.
ಇದು ಏನಂದ್ರೆ ಇವ್ರು ಫಸ್ಟ್ ಟೈಮ್ ಆರ್ಡರ್ ಮಾಡ್ತೀನಿ, ನಾನು ಫೋರ್ಸ್ ಮಾಡಿ ಕೇಳಲಿಕ್ಕಾಗಿಲ್ಲ, ಅಡ್ವಾನ್ಸ್ ಜಾಸ್ತಿ ಕೊಡಿ ಅಂತ ಕೇಳಲಿಕ್ಕಾಗಿಲ್ಲ. ಎರಡನೇ ಟೈಮ್ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಜಾಸ್ತಿ ಫೋರ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ಅವ್ರಿಗೆ. ನೋಡ್ಬೋದು ಡಿಸೈನು ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು. ನಾನು ಹೇಳಿದೆ ಇಂಟ್ರೆಸ್ಟಲ್ಲಿ ನೋಡಿ ಮೇಡಮ್, ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದು ಮಾಡ್ಕೊಡ್ತೀನಿ ಅಂತ. ಅವರು ಫೈನಲ್ ಆಗಿ ಇದನ್ನ ಸೆಲೆಕ್ಟ್ ಮಾಡಿದ್ರು. ಮತ್ತೆ ಇದೇನೋ ಸ್ಕ್ರೂ ಟೈಪ್ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ಅವ್ರ ಮಗಳಿಗೆ ಹಾಕೊಳ್ಳಿಕ್ಕಾಗಿರ್ಬೋದು, ಬೇರೆ ಯಾರಾದ್ರೂ ಹಾಕೊಳ್ಳಿ, ಸ್ಕ್ರೂ ಟೈಪ್ ಮಾಡಿದ್ರೆ ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ದಪ್ಪ ಇದ್ರು ಸಣ್ಣ ಇದ್ರು ಕೂಡ ಕೈಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಇದು 2.4 ಸೈಜ್ ಆಗಿದೆ ಇದು. ನಿಮ್ಗೆ ಏನಾದ್ರು ಈ ತರ ಬಳೆ ಬೇಕಿದ್ರೆ ಬಂದು ಆರ್ಡರ್ ಮಾಡಿ, ಮತ್ತೆ ಫುಲ್ ಅಮೌಂಟ್ ಕೊಡಿ. ಯಾವುದೇ ಕಾರಣ ನನಗೆ ಇಷ್ಟೊತ್ತು ಹೇಳ್ತಿದ್ದೀನಲ್ಲ, ದಯವಿಟ್ಟು ನನಗೆ ಸ್ವಲ್ಪ ಅಮೌಂಟ್ ಕೊಡೋದು ಆ ಥರ ಮಾಡಬೇಡಿ ಇವ್ರೆ. ನಾನು ಮಾಡೋದು ತುಂಬ ಕಡಿಮೆ ಪರ್ಸೆಂಟೇಜ್. ನನಗೆ ಬೇಜಾರಾಗೋಗುತ್ತೆ ಅಂದರೆ, ಒಂದೊಂದ್ಸರಿ ಕೆಲಸ ಮಾಡಿದ್ದಕ್ಕೆ ಏನು ಪ್ರತಿಫಲ ಸಿಗದೆ ಇರುವಾಗ ತುಂಬ ಬಾಧೆ ಆಗುತ್ತೆ. ನಾನು ಎಷ್ಟೋ ಕಷ್ಟ ಬಿದ್ದು ನನಗೆ ಓಡಾಡೋಕ್ಕಾಗಲ್ಲ, ಆದರೂ ಕೂಡ ನಾನು ರಿಸೀವ್ ತಗೊಂಡು ಓಡಾಡಿರ್ತೀನಿ. ಹಾಲ್ ಮಾರ್ಕ್ ಆಗಿರ್ಬೋದು, ಡೆಲಿವರಿ ಕೊಡೋಕ್ಕಾಗಿರ್ಬೋದು, ಹೆಂಗ್ ಮಾಡಲಿ, ಅದು ನನ್ನ ಕಷ್ಟ, ನಾನು ಬೀಳ್ತೀನಿ. ಆದರೆ ನನ್ನ ಕಷ್ಟ ನಿಮ್ಗೆ ಹೇಳ್ಕೊಳ್ತಿರೋದು ಏನಕ್ಕಂದ್ರೆ, ನನಗೆ ಫುಲ್ ಅಮೌಂಟ್ ಕೊಡಿ ಅಂತ ನಾನು ಹೇಳ್ತಿದ್ದೀನಿ. ಇಲ್ಲ ತುಂಬ ಲಾಸ್ ಆಗುತ್ತೆ. ರೇಟ್ಗಳು ನೋಡ್ತಿದ್ದೀರಲ್ಲ ನೀವು, ಒಂದೊಂದು ದಿನಕ್ಕೆ ಒಂದೊಂದು ಥರ ರೇಟ್ ಬರ್ತಾ ಇರುತ್ತೆ. ಹಂಗಾಗಿ ತುಂಬ ಲಾಸ್ ಆಗುತ್ತೆ. ಈ ಕಲ್ಲಿನ ತೂಕ ಕೂಡ ವಾಪಸ್ ಕೊಡ್ತೀನಿ ಕಸ್ಟಮರ್ಗೆ. ಕಲ್ಲಿದೆ ಅಂತೇಳಿ ನೀವು ಡಿಸಪಾಯಿಂಟ್ ಆಗಬೇಡಿ. ಇದು ಸ್ಕ್ರೂ ಟೈಪ್ ಅಂತ ಹೇಳಿದ್ರೆ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಷ್ಟು ದೊಡ್ಡ ಸೈಜ್ ಆಗುತ್ತೆ. ಮತ್ತೆ ಸೈಜ್ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಸ್ಕ್ರೂ ತಿರ್ಸ್ಬಿಟ್ರೆ ಆಗುತ್ತೆ. ಇದು ಅಷ್ಟು ಇನ್ನೇನಿಲ್ಲ. ಮತ್ತೆ ಇದು ಸ್ಕ್ರೂ ಏನು ನಿಮ್ಗೇನು ಕೆಟ್ಟದಾಗ ಏನು ಕಾಣಲ್ಲ, ಚೆನ್ನಾಗೇ ಕಾಣುತ್ತೆ. ಇದು ಒಂಥರ ಡಿಸೈನ್ ಥರನೇ ಕಾಣುತ್ತೆ. ಈ ಸ್ಕ್ರೂ ಮಾಡಲಿಕ್ಕೆ ಸ್ವಲ್ಪ ತೂಕ ಜಾಸ್ತಿ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹೆಂಗೋ ಮಾಡಿಸಿ ಸ್ಕ್ರೂ ಟೈಪ್ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಕಸ್ಟಮರು ಅದೇ ಫೀಲ್ ಆಗಿದ್ದು, ಸರ್ ನಮ್ಗೆ ಸ್ಕ್ರೂ ಟೈಪೇ ಬೇಕು, ಮಾಮೂಲಿ ಥರ ಬೇಡ ಅಂತ ಹೇಳಿದ್ರೆ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಸ್ಕ್ರೂ ಟೈಪೇ ಮಾಡಿಬಿಡಿ ಅಂದ್ರೆ ಅದು ಮಾಡಿದ್ದೀವಿ, ಆ ಥರ ಮಾಡಿದ್ದೀವಿ. ತೂಕ ಬಂದುಬಿಟ್ಟು 30 ಗ್ರಾಮ್ ಹೇಳಿದ್ರು. 30 ಗ್ರಾಮ್ ಆಗಿರ್ಬೋದಾ? ಇದೊಂದು ಡೌಟಪ್ಪ, ನಾನು ಮರ್ತೋಗಿರ್ತೀನಿ ಬಿಟ್ಬಿಟ್ಟು. ಮತ್ತೆ ಇದು ಬಂದು ನೆಕ್ ಚೈನ್ ಬಂದುಬಿಟ್ಟು ಕಸ್ಟಮರ್ ಬಂದು ಇವರು ಫಸ್ಟ್ ಟೈಮ್ ಇವ್ರೇನಂದ್ರೆ, ಇವ್ರಿಗೂ ಗಾಯತ್ರಿ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರನ್ನ ಬೇರೆ ರೆಕಮೆಂಡ್ ಮಾಡಿ ನಮ್ಗೆ ಆರ್ಡರ್ ಬರೋ ಥರ ಮಾಡಿದ್ದಾರೆ ಇವರು. ತೂಕ ಬಂದುಬಿಟ್ಟು ಚೈನ್ ಬಂದು 30 ಗ್ರಾಮ್ ಹೇಳಿ 25 ಗ್ರಾಮ್ ಹೇಳಿದ್ರು. 25 ಗ್ರಾಮ್ ಅಷ್ಟು ಆಗಿದೆ. ನೆಕ್ಸ್ಟ್ ಟೈಮ್ ಏನು ಮಾಡಿಸ್ಬೇಕಂದ್ರೆ ಇದು 30 ಗ್ರಾಮಲ್ಲಿ ಮಾಡಿಸಿ ಚೆನ್ನಾಗಿ ಬರುತ್ತೆ. ಇದನ್ನು ಡಿಸೈನ್ ಏನು ಇದಕ್ಕೇನು ಹೆಸರು ಇಂಡೋ ಚೈನ್ಸ್ ಅಂತೇವೆ, ಇದನ್ನು ಅಷ್ಟು ಬಿಟ್ಟರೆ ಬೇರೆ ಏನು ಇದಕ್ಕೇನು ಹೊಸ ಹೆಸರುಗಳೇನು ಇರಲ್ಲ. ಅವ್ರ ಬಾಯಿಗೆ ಬಂದಿದ್ದ ಹೆಸರು ಇಟ್ಕೊಂಡು ಕರಿಬೋದು ಇದನ್ನು, ಆಯಿತಾ? ಇದಷ್ಟೇ. ಇದು ಉದ್ದ ಬಂದುಬಿಟ್ಟು 22 ಇಂಚ್ ಹೇಳಿದ್ದೆ, ಅಷ್ಟೇ ಮಾಡಿರ್ತಾರೆ ಬಿಡಿ. ಏನು ಮಾಡಿರ್ತಾರೆ ಕೆಲಸಗಾರಿಗಳು, ಇದನ್ನು ಮಾಡಿರ್ತಾರೆ. ಇದು ಅಷ್ಟೇ ಡಿಸೈನ್ ಇದೆ ಅಂದಾಯಿತು. ತೂಕ ಬಂದು ಒಂದು 12 ಗ್ರಾಮ್ ಹಂಗೆ ಇರ್ಬೋದು ಅನಿಸುತ್ತೆ. ಬಿಟ್ಟಾಕ್ಬಿಡಿ, ತೂಕದ ಬಗ್ಗೆ ಜಾಸ್ತಿ ತಲೆ ಕೇಳಿಸ್ಕೋಬೇಡಿ. ನನಗೆ ಹೇಳೋ ಪೇಷನ್ಸ್ ಕೂಡ ಇಲ್ಲ. ಏನಾದರೂ ಒಂದೊಂದ್ಸಲ ಒಂದೊಂದು ತೂಕ ಆಗ್ತಿರೋದು, ಅದ್ರ ಬಗ್ಗೆ ಏನು ಹೇಳೋದು. ಮತ್ತು ಇದು ಬಂದು ವಾಲೆ ಬಂದುಬಿಟ್ಟು ಕಸ್ಟಮರ್ ಬಂದು ಅವರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಅದು ಚೆನ್ನಾಗಿ ಬಂದಿದೆ. ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಆರ್ಡರ್ ಮಾಡಿ. ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಿದ್ದೀರ ಅಂದ್ರೆ ಮಾತ್ರ ನಾನು ಇನ್ಮೇಲೆ ಮೇಕಿಂಗ್ ಚಾರ್ಜ್ ಹಾಕ್ತೀನಿ. ವಾಲೆಗಳಿಗೆ ಮಾತ್ರ, ವಾಲೆಗಳೇ ಉಂಗ್ರಗಳೇ. ನಾನು ಬೇಡ ಆರ್ಡರ್ ಮಾಡಿಬಿಡಿ ಅಂತ ನಾನು ಹೇಳಿರ್ತೀನಿ. ಆದರೂ ಕೂಡ ಆರ್ಡರ್ ಮಾಡ್ತೀರಾ ನೀವು. ಆರ್ಡರ್ ಮಾಡಿದ್ರೆ ನಾನು ಕಂಪಲ್ಸರಿ ಮೇಕಿಂಗ್ ಚಾರ್ಜ್ ತಗೊಳ್ತೀನಿ ಇನ್ಮೇಲೆ. ಇಷ್ಟ ಬಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ವಾಪಸ್ ಕೊಡಿ ಅಂತ ಹೇಳ್ತೀನಿ ಅಷ್ಟೇ. ಮತ್ತು ಉಂಗುರ ನೋಡ್ಬೋದು, ಉಂಗುರ ಕೂಡ ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು. ಮತ್ತೆ ಬಂದು ಇದು G7 ಸ್ಟಾರ್ಟ್ಸ್ ಇದೆಯಲ್ಲ, ಇವು ಮತ್ತೆ ನಾನು ಒಂದು 15 ಜೊತೆ ಅಷ್ಟು ಮಾಡಿಸಿದ್ದೀನಿ. ಯಾಕಂದರೆ ಇದು ತುಂಬ ಆರ್ಡರ್ಗಳಿದ್ದಾವೆ. ಇದು ಇವಾಗ ಕೂಡ ಇದರಲ್ಲಿ ಸುಮಾರು ಅಂದರೆ ಒಂದು 15 ಜೊತೆ ಇದೆಯಲ್ಲ, ಇದು 15 ಆಲ್ರೆಡಿ ಮತ್ತೆ ಒಂದು 7 ಜೊತೆ ಏನೋ ಸೇಲ್ ಆಗಿದ್ದಾವೆ. ನಿಮ್ಗೆ ಏನಾದರೂ ಬೇಕು ಇದನ್ನು ಅಷ್ಟೇ ನಾನು ಕೊರಿಯರ್ ಮಾಡಿಬಿಡ್ತೀನಿ ನಿಮಗೆ. ನೀವು ಅಂಗಡಿಗೆ ಬರಬೇಕು ಅಂತ ಏನು ಅನ್ಕೋಬೇಡಿ. ಇದು ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇಸ್ಕೊಂಡು ನಾನು ಕೊರಿಯರ್ ಮಾಡಿಬಿಡ್ತಿದ್ದೀನಿ. ಯಾರಿಗೂ ಕೂಡ ಡೆಲಿವರಿ ಕೊಡಲಿಕ್ಕೆ ನನಗೆ ಓಡಾಡ್ಲಿಕ್ಕೆ ಆಗ್ತಿಲ್ಲ ಇವರು, ತುಂಬ ರಿಸ್ಕ್ ಆಗೋಗ್ತಿದೆ. ವಾಲ್ ಅದು ತುಂಬ ಚೆನ್ನಾಗಿರುತ್ತೆ. ಇದು ನೀವು ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಫೋಟೋ ಹಾಕ್ತೀನಿ ನೋಡಿ. ಇದಕ್ಕೆ ನಾನು ಪಬ್ಲಿಸಿಟಿಯನ್ನು ಮಾಡಬೇಕಾಗಿಲ್ಲ, ಆಲ್ರೆಡಿ ತುಂಬ ಜನ ಕೇಳ್ತಿದ್ದಾರೆ. ಇನ್ನು ಒಂದು 7 ಜೊತೆನೇ 8 ಜೊತೆನೇ ಇರ್ತವೆ ಅಷ್ಟೇ. 15 ಜೊತೆಯಲ್ಲಿ ಆಲ್ರೆಡಿ ಸೇಲ್ ಆಗೋಗಿದ್ದಾವೆ. ಇದೊಂದಾಯಿತು. ಮತ್ತು ಇವೆಲ್ಲನೂ 916 ಹಾಲ್ ಮಾರ್ಕ್. ಮತ್ತು ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಚಿನ್ನ ಟಚ್ ಕಡಿಮೆ ಇದೆಯಾ, ಹಾಲ್ ಮಾರ್ಕ್ ಆಗಿದೆ, ಇವೆಲ್ಲ ಕೇಳ್ತಿದ್ದಾರೆ. ನಾನು ಹೇಳ್ತೀನಿ ಹಾಲ್ ಮಾರ್ಕ್ ಇಲ್ಲದೆ ಏನು ಕೊಡಲ್ಲ ನಾನು. ಹಾಲ್ ಮಾರ್ಕ್ ಕಂಪಲ್ಸರಿ ಆಗಿರುತ್ತೆ ಎಲ್ಲದಕ್ಕೂ.